ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲ ನಂದವಾಗಿದೆ ನೋಡಲ ನಂದವಾಗಿದೆ ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರವಿನಗುತ್ತಿವೆ ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರವಿನಗುತ್ತಿವೆ ಮತ್ತು ಮಾಣಿಕ್ಯ ರತ್ನಗಳ ದನಗ ದರದಾಗ ನೆನೆತಿದೆ ಮತ್ತು ಮಾಣಿಕ್ಯ ರತ್ನಗಳೇಗೆ ದಗದಗಿಸುತ್ತಿವೆ ದೇವಲೋಕದ ಮೆರು ಕರಗಿಳಿದಂತಿದೆ ದೇವಲೋಕದ ಮೆರುಗಿ ಕರಗಿಳಿದಂತಿದೆ ಏನಿತು ಕೃಷ್ಣನ ಸರ್ಪದ ಸಿರಿತನ ಏನಿತು ಕೃಷ್ಣನ ಸರ್ಪದ ಸಿರಿತನ ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲ ನಂದವಾಗಿದೆ ನೋಡಲ ನಂದವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಏನಿ ಭವ್ಯ ಭವನದ ಶೃಂಗಾರ ವೈಭವ ಎತ್ತ ನೋಡಿದ್ರತ್ತ ಕೆತ್ತನೆಯ ಮಣಿಮುಕುಟ ವಜ್ರ ವೈಡೂರ್ಯಗಳಿಂದ ಶೋಭಿಸುತ್ತಿರುವುದಲ್ಲ ಮಾಧವನ ಭವನ ಇರಲಿ ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುತ್ತೇನೆ ಹಬ್ಬ ಕಸ್ತೂರಿ ಕನ್ನಡಿಗರ ಕೈ ಚಳಕದಿಂದ ಕೆತ್ತಲ್ಪಟ್ಟ ನವರತ್ನ ಖಚಿತವಾದ ಸಾಲುಗೊಂಬಗಳ ಸೊಬಗು ಏರಿದರೆ ಚಿತ್ತ ಚಾಂಪಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ ಈ ಮಂದಿರದಲ್ಲಿ ರಂಬೆ ಊರ್ವಶಿ ಮೇನಕೆ ಕಿನೋತ್ತಮೆಯರ ಭಾವಭಂಗಿಗಳನ್ನು ಸಿದ್ಧ ಮಾಡಿಕೊಂಡು ಕುಸುಮ ಕೋಮಲದಂತೆ ಶೋಭಿಸುತ್ತಿರುವುದಲ್ಲ ಮಾಧವನ ಭವನ ಎನ್ನ ಶರೀರವನ್ನೇ ಹಾಕಿ ಮನಸ್ಸಿನ ಚಿತ್ತಾಗ್ನೆಯನ್ನೇ ಹರಿಸಿ ಸಾಮ್ರಾಜ್ಯದ ಸಿರಿಯನ್ನೆಲ್ಲ ಮರೆಸುತ್ತಿರುವುದಲ್ಲ ಮಾಧವನ ಭವನ ಓಹೋ ಶಿಲಾಬಾಲಕಿಯರು ಬಳ್ಳಿಯಂತೆ ಬಳುಕುವ ನಡುವು ಮೆಂಚಿನಂತೆ ಹೊಳೆಯುವ ನಯನಗಳು ಸಂಪಿಗೆ ಹೂವಿನಂತಹ ನಾಸಿಕ ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ ಇವಳನ್ನೊಂದು ಸಾರಿ ಬಿಗಿದಪ್ಪಳೆ ಬಲ ಬಲ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ವಯ್ಯ ದುರ್ಯೋಧನ
ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಕುರುನಂದನ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾದೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾದೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವನೆ ರಣರಂಗದಿ ಧೀರ ಪ್ರಚಂಡ ಕೌರವನೆ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಕುರುನಂದನ ಕರದೊಳು ಗಧೆಯಂ ಪಿಡಿದಿಹ ವೀರ ಶರೀರವು ವಾದಿಸಿದ ಹುಲೆಯಾಕಾರ ಕರದೊಳು ಗಧೆಯಂ ಪಿಡಿದಿಹ ವೀರ ಶರೀರವು ವಾದಿಸಿದ ಹುಲೆಯಾಕಾರ ಉರಿಮೀಸೆಯ ಧರೆ ಈ ಸರದಾರ ಉರಿಮೀಸೆಯ ಧರೆ ಈ ಸರದಾರ ಉರಿಮೀಸೆಯ ಧರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ ಕುರು ಸಾರ್ವಭೌಮನಿಗೆ ಛಲದಂಕ ಮಲ್ಲನಿಗೆ ಭ್ರಾಂತು 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 ಎಲ್ಲ ಕಬಡ್ಡಿ ಮಾಯಾವಿ ಕೃಷ್ಣ ಈ ನಿನ್ನ ಮಾಯಾನಗರವನ್ನು ನೋಡಿ ಯಾರಗಾಗುವನಲ್ಲ ಏ ಚಂದ್ರಕುಲ ಚಕ್ರೇಶ್ವರ ಹಸ್ತಿನಾದೇಶ್ವರ ಸಸಾಗರ ಸೃಷ್ಟಿಯನ್ನೇ ಶಾಸನ ಮಾಡುತ್ತಿರುವ ಗಾಂಧಾರ
ಗರ್ಭ ಸಂಜಾತ ಶತ್ರು ವಂಶ ದುರೇನ ಹಸ್ತಿನಾವತಿ ರತ್ನಸಿಂಹನಾವೇಶ್ವರ ಈ ಕೌರವೇಶ್ವರನ ಭವನಕ್ಕಿಂತಲೂ ಮಾಧವನ ಭವನ ಅದ್ಭುತವೇ, ರಮಣೀಯವೇ, ಶಾಮಯವೇ. ಓಹೋ ಆತಗೆ ಶ್ರೇಷ್ಠನಲ್ಲಿ ಗುರುರಾಜ, ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಏನು? ನಾನು ದ್ವಾರಕೆಯಿಂದ ಹಸ್ತಿನಾವತಿಗೆ ಬಂದರು, ಶ್ರೇಷ್ಠನ ನಿದ್ರೆ ಇನ್ನೂ ಮುಗಿದಿಲ್ಲವೇ? ನಾನೊಂದು ಬಾರಿ ಎಚ್ಚರಿಸಲೇ? ಪ್ರಯತ್ನಿಸಿ ನೋಡು ಗುರುರಾಜ. ಕೃಷ್ಣ, ವಾಸುದೇವ, ಮುಕುಂದ, ಅರಿಯದ ನೀತಿ ಏನಿದು ಮಾತಂದದ ಶಯನ ಸೇರ್ಪಯ. ಅರಿಯದ ನೀತಿ ಏನಿದು ಮಾತನಾಡದ ಶಯನ ಸೇರ್ಪಯ. ಈತರ ನಡತೆಯ ಪಲ್ಲೆನು ನಾನು ನಟನ ಸೋತ್ರಧಾರೆ, ಹೊರಹರಿ ನಟನ ಸೋತ್ರಧಾರೆ. ಬಗೆ ಬಗೆ ವೇಷವ ಧರಿಸುವೆಯೇನೋ, ಹಗಲಲ್ಲ ನಿದ್ರೆಯ ಗೈಯುವೆಯೇನೋ. ಬಗೆ ಬಗೆ ವೇಷವ ಧರಿಸುವೆಯೇನೋ, ಹಗಲಲ್ಲ ನಿದ್ರೆಯ ಗೈಯುವೆಯೇನೋ. ನಟನ ಸೋತ್ರಧಾರೆ, ಹೊರಹರಿ ನಟನ ಸೋತ್ರಧಾರೆ, ಹೊರಹರಿ ನಟನ ಸೋತ್ರಧಾರೆ. ತರುಣಿಯರೊಡನೆ ಸರಸವನಾಡೆ, ತರುಣಿಯರೊಡನೆ ಸರಸವನಾಡೆ. ಸರೆಯನ್ನು ಪಾಲಿಪ ನಟನೆಯ ತೋರೆ, ಸರೆಯನ್ನು ಪಾಲಿಪ ನಟನೆಯ ತೋರೆ. ಹಗಲಲ್ಲ ನಿದ್ರಿಪ ನಾರಿಯ ಚೋರ, ಹಗಲಲ್ಲ ನಿದ್ರಿಪ ನಾರಿಯ ಚೋರ. ನಟನ ಸೋತ್ರಧಾರೆ, ಹೊರಹರಿ ನಟನ ಸೋತ್ರಧಾರೆ. ಸಾತ್ವಗೆ ಕೌರವೇಶ್ವರ, ವಿರಾಟ ನಗರದಲ್ಲಿ ಅನೇಕ ರಾತ್ರಿ ಜಾಗರಣೆ ಮಾಡಿದಂತಿದೆ. ಅದು ಆಗಿರಲಿ, ನಿನ್ನಲ್ಲೊಂದು ಮಾತಿದೆ. ಏನದು ಗುರುರಾಜ? ಪಾಂಡವರಿಗೂ ನಮಗೂ ಭೀಕರ ಸಂಗ್ರಾಮವು ಬಂದೊದಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನೇ ವಹಿಸಬೇಕು. ಇದಕ್ಕೆ ನಿನ್ನ ಉತ್ತರ? ಕೌರವೇಶ್ವರ, ನಾವು ಪರಮಾತ್ಮನ ಅಧೀನರು. ಪರಮಾತ್ಮನು ಎಲ್ಲಿರುವನೋ ನಾವು ಕೂಡ ಅಲ್ಲೇ ಇರುವೆವು. ಪ್ರಶ್ನೆಗೆ ಸರಿಯಾದ ಉತ್ತರ. ಸರ್ವ ಸಿದ್ಧತೆಯು ಸಮಗ್ರ ಸೃಷ್ಟಿಯು ಸಾಧಿಸಬಲ್ಲ ಶಕ್ತಿ ಸಾಮರ್ಥ್ಯಗಳಿಂದ ಒಳಗೂಡಿದ ಯಾದವ ಕೃಷ್ಣನು ನನ್ನ ಪಕ್ಷವಾದರೆ ಯಾದವ ಅಕ್ಷಾಯಣಿ ಸೈನ್ಯವು ನನ್ನ ಕೈ ಸೇರಿದಂತೆ. ಸರಿ ಸರಿ ಸರಿ. ಕೌರವೇಶ್ವರ, ಪರಮಾತ್ಮರು ಎಚ್ಚರವಾಗಲಿ. ಅಲ್ಲಿಯವರೆಗೂ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೋ. ರಾಜಾದಿರಾಜ ಮಾರ್ತಂಡ ತೇಜ ಮಂಡಲದ ಅಖಂಡ ಕೀರ್ತಿ ಪ್ರಚಂಡ ಕುರುಕುಲ ಚಂದ್ರ ಸಾರ್ವಭೌಮ ಚಕ್ರವರ್ತಿಯಾದ ನಾನು ಕೇವಲ ಈ ಗೋಪಾಲನ ಪಾದ ತಳದಲ್ಲಿ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಪೀಠ ಶಿರೋಭಾಗ, ನಾನು ಅಲ್ಲಿಯೇ ಕುಳಿತುಕೊಳ್ಳುವೆನು.
ಸಾತ್ಯಕಿ? ನನಗೊಂದೂ ತಿಳಿಯದು, ನೀನೇ ನೋಡು. ಓಹೋ, ನಮ್ಮಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಗೆ ಬಂದಿರುವನು. ಅರ್ಜುನ, ಎಂಥ ವಿಳಂಬನೆ! ಅರ್ಜುನ, ಇದು ಎಂತಹ ವಿಳಂಬನೆ! ಫಲದಿಂದ ದುರ್ಯೋಧನನು ಪರಮಾತ್ಮನ ಸಹಾಯವನ್ನು ಪಡೆಯಲು ನಿನಗಿಂತಲೂ ಮೊದಲೇ ಬಂದಿರುವನು. ಇದು ಎಂತಹ ವಿಳಂಬನೆ ಪಾರ್ಥ! ಇದು ವಿಳಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಪರಮಾತ್ಮನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ನನಗೆ ಸಂತೋಷವೇ. ನಾನು ಮತ್ತು ನನ್ನ 4 ಸಹೋದರರು ಪಾಂಚಾಲಿಯ ಸಮೇತ ಚಿರದಿನದ ಸಲುವಾಗಿ ಕಾಡಿಗೆ ತೆರಳುವೆವು. ಅರ್ಜುನ, ವಿಜಯ ವಿಕ್ರಮಗಳಿಂದ ವಿಜೃಂಭಿಸುತ್ತಿರುವ ನಮ್ಮನ್ನು ನೋಡಿ ನಿಮಗೆ ಇಷ್ಟೊಂದು ಅವಹೇಳನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ವಿಚಾರವನ್ನು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ಇಲ್ಲಿಗೆ ನಾನೇ ಮೊದಲು ಬಂದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವಾನುಸಾರವಾದ ಫಲವು ಅವರಿಗೆ ದೊರಕುತ್ತದೆ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಿದರೆ ತಾನೇ ಹಲವಾರು ರಾಜರ ಸಹಾಯ ದೊರೆಯುವುದು. ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪಾದದಡಿಯಲ್ಲಿ ಕುಳಿತು 4 ಹಿತವಚನಗಳನ್ನು ಕೇಳಬೇಕೆಂಬ ಇಚ್ಛೆಯಿಂದ. ಸರಿ 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 ಸರಿ, ನೀನು ಯಾವ ಇಚ್ಛೆಯಿಂದ ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷದ ವಿಷಯವೇ. ಕುರು ಪಾಂಡವರ ದಮನಿಗಳಲ್ಲಿ ಹರಿಯುತ್ತಿರುವುದು ಒಂದೇ ವಂಶದ ಪವಿತ್ರವಾದ ರಕ್ತ ಎಂಬುದನ್ನು ನಾನು ಮರೆತಿಲ್ಲ, ನೀನು ಮರೆಯಬೇಡ. ಏನೋ ಮರೆಯಬೇಡ. ಹೇ ಜನಾರ್ದನ, ಜಾಗರೂಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬಳಲುತ್ತಿರುವ ನಮ್ಮನ್ನು ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಲಿ. ಅಬರಿಗಭಯವನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯುವ ಸ್ವಭಾವವತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳು, ಎನ್ನ ಮೊರೆ ಕೇಳು. ಪರಮ ಕೃಪಾಳು. ಓ ಸಿಂಧು ಶಯನ, ಸುಂದರ ವದನ, ಓ ಸಿಂಧು ಶಯನ, ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಶಯನ, ಅಗಗಳ ನಗಗೀಡಾಗಿಸದೆ ಯೋಗ ನಿದ್ರೆಯು ಜಾಗೃತನಾಗೋ. ಹಗೆಗಳ ನಗಗೀಡಾಗಿಸದೆ ಯೋಗ ನಿದ್ರೆಯು ಜಾಗೃತನಾಗೋ. ಓ ಸಿಂಧು ಶಯನ, ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಓ ಯುಗ ಯುಗದ ಪರ್ಯಾಂತವು ನೀನೇ, ಯುಗ ಯುಗದ ಪರ್ಯಾಂತವು ನೀನೇ.
ಸಹಿಸದೆ ಮೊರೆ ಇಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ಸ್ವರಿತದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ. ಸ್ವರಿತದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ ನೀಗಿಸೋ ಲೋಕದ ಭವ ಬಂಧನ ನೀಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರ ವದನ ಹೇಳು ಜನಾರ್ದನ. ಯಾರು ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಈ ಚರಣದಡಿಯಲ್ಲೇಕೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ನೀವೆಲ್ಲರೂ ಕುಶಲವೇ? ತಮ್ಮ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ, ಯಾರು? ನಾನು ಕುರುಚಕ್ರೇಶ್ವರ. ಓಹೋ ಬಾವ, ಯಾವಾಗ ಬಂದೆ? ಸೌಖ್ಯವೇ? ಸಮಾಚಾರವೇನು? ಕೃಷ್ಣ, ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತೆ. ಕೃಷ್ಣ, ಬಾವ, ನೀನು ಬಲು ಕಬಡ್ಡಿ, ಬಲು ಪಕ್ಷಪಾತಿ. ಕೃಷ್ಣ, ನಿದ್ರೆ ಮಾಡೋರ್ನ ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಸಹ ಗಮನಿಸದ ನೀನು ನಿನ್ನ ಪ್ರಾಣ ಮಿತ್ರ ಪಾರ್ಥನು ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆ ಅಲ್ಲ. ಬಹಳ ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀನು ಬಂದಿದ್ದು ನಾನು ನೋಡಲೇ ಇಲ್ಲ. ಅದು ಹಾಗಿರಲಿ, ನೀವಿರುವರು ಏಕಕಾಲದಲ್ಲಿ ಏತಕ್ಕಾಗಿ ಬಂದಿರುವಿರಿ? ಕೃಷ್ಣ, ಬಾವ, ಭಾರ್ಗವ ಕಾಡ್ಗಿಚ್ಚಿನಂತೆ ಪಾಂಡವರಿಗೂ ನಮಗೂ ಯೋಧವು ಸಂಘಟಿಸಿರುವುದು. ಆದ್ದರಿಂದ ನೀನು ನಮ್ಮ ಪಕ್ಷವನ್ನೇ ವಹಿಸಬೇಕೆಂದು ಕೇಳಲು ಬಂದಿರುವೆನು. ಅರ್ಜುನ, ಪರಮಾತ್ಮ, ಕೇಳಿದೆ ನೀವು ಅಣ್ಣನಾಡುತ್ತಿರುವ ಮಾತುಗಳನ್ನು. ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೇನು ತೋರುತ್ತಿರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಭಾವ, ಕೃಷ್ಣ, ಬಲ್ಲೆಯ ಈಗ ಲೋಕ ರಾಜರಾಳಿದ ಮರ್ಮ. ಅವ ಕೃಷ್ಣ, ಬಲ್ಲೆಯ ಈಗ ಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳು ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ
ಅನುಜರೋಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸೆ ಅನುಜರೋಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸೆ ಬಂದು ಬಳಗರ ಕದಿಲ್ಲ ಬಂದು ಬಳಗರ ಕದಿಲ್ಲ ಮರಣ ಹೋಮ ಮಾಡಬೇಡ ಕಾಂತನಾಗಿ ಹುಡುಕಬೇಡ ಮರಣ ಹೋಮ ಮಾಡಬೇಡ ಕಾಂತನಾಗಿ ಹುಡುಕಬೇಡ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಕಟ ಸಮರ ಸಾಗಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ ಲಾಭ ಯಾರಿಗೋ ಭಾವ ಕೃಷ್ಣ ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರದ ನೀವಿರುವರು ಹೊಡೆದಾಡಿ ಮಡಿಯುವುದು ಬೇಡ ನನ್ನ ಮಾತನ್ನು ಕೇಳು ಕೃಷ್ಣ ರಾಜನೀತಿ ಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು. ನಿನ್ನ ಉಪದೇಶವನ್ನು ನಿಲ್ಲಿಸಿ ಮೊದಲು ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದು ತೋರುತ್ತಿರುವುದು ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ನನಗೊಂದೂ ತಿಳಿಯದು ಪರಮಾತ್ಮ. ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದ ಕಾರಣ ತಾವು ನನಗೇ ಸಹಾಯ ಮಾಡಬೇಕು. ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮೇರುವರೆಗೂ ಸಮಾನವಾದ ಬಂಧು. ಮೇಲಾಗಿ ವೀರನು ನ್ಯಾಯಶೀಲನು. ನಿನ್ನ ಬಳಿಗೆ ಯಾರು ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ಆದ್ದರಿಂದ ನಿನ್ನ ಬಳಿಗೆ ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಂತಾಗುವುದು. ಯೋಚಿಸು. ದುರ್ಯೋಧನ, ನೀನು ಮೊದಲು ಬಂದೆಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಪಟಿ ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು. ಮಾಯಾವಿ. ತನಗೆ ಬೇಕಾದುದನ್ನು ಮೊದಲು ಕೇಳುವ ಅಧಿಕಾರ ಈತನಿಗಿದೆ. ಆಹಾ, ಇರಲಿ, ನಿಮ್ಮೀರುವರೆಗೂ ಸಹಾಯ ಮಾಡುವೆನು. ಈಗ ಕೇಳಿ, ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮನಾದ ಅಕ್ಷೋಣಿ ಸೈನ್ಯವೆಲ್ಲವೂ ಒಂದು ಕಡೆ ಆದರೆ ಯುದ್ಧ ವಿಮುಖನೂ ನಿರಸ್ತರನೂ ಆದ ನಾನು ಮತ್ತೊಂದು ಕಡೆ. ಈ ಎರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಭಾವ, ನನಗೆ ನಿನ್ನ ಯಾದ ವಾಕ್ಚಾಯಣಿ ಸೈನ್ಯವೇ ಇರಲಿ. ಭಾವ, ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನು ಪಡೆದುಕೊಂಡೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ನಿನ್ನ ಹೊರಡ್ತಾನೆ. ಹಾಗೆ ಆಗಲಿ. ನಾಟಕ ಸೂತ್ರಧಾರಿ ಕೃಷ್ಣ, ಚೆನ್ನೈಯಿಂದ ಭಕ್ತರನ್ನು ಎಚ್ಚರಿಸುವ ಏ ನಿನ್ನ ಮಾಯಾ ನಾಟಕವನ್ನು ನಾನು ಅರಿಯದವನೆಂದು ಭಾವಿಸಿದೆಯಾ? ಕೃಷ್ಣ, ಪಡಿರೇ ಏ ನಿನು ಕಂಚನ್ನಯ ಕಪಟ ಭರತ ಕಂಡ ಸ್ವತಂತ್ರ
ಪ್ರಳಯ ಸಮರ ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ನರಿಸೆ ಮೃತ್ಯುತಾಂಡವ ಪ್ರಳಯ ಸಿಂಹನಾದ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ಗಣತೋ ಆಯುಧವಂ ಹಿಡಿದು ಪಾಂಡವರ ರಣತೆಂದು ಕಾಯ್ಪೆಯೋ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ ನೀನು ಬಲು ಕಬಡ್ಡಿ ಬಲು ಪಕ್ಷಪಾತಿ ಏ ಪಾಂಡವರೆಂದರೆ ನಿನಗೆ ಬಲು ಮಮತೆ ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಖ ಹೇಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವೇ? ಆದರೂ ಬಾಧಕವಿಲ್ಲ. ಎಂದಿಗೆ ನಾವೇ ಬೇರೆ ನೀವೇ ಬೇರೆ. ಯುದ್ಧ ರಂಗದಲ್ಲಿ ಆಯುಧಗಳು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಲ್ವೆಂದು ವಚನ ಕೊಟ್ಟಿರುವೆ. ವಚನ ಪ್ರಶ್ನಾದಿಯ ಜೋಕೆ ಕೃಷ್ಣ, ನನ್ನ ನಿನ್ನ ಭೇಟಿ ರಣಾಂಗಣದಲ್ಲಿ ಆಗ ತೋರುವೆ ಅಂತ ಈ ನಿನ್ನ ಭಕ್ತರ 7 ಅಕ್ಷರ 11 ಅಕ್ಷರಣಿ ಸೈನ್ಯದ ಬಲಾಬಲವನ್ನು ಕೃಷ್ಣ ಅಚ್ಚರಿಯಿಂದ ಉಚ್ಚರಿಸುತ್ತಿದ್ದೇನೆ. ಎಚ್ಚರ ಎಚ್ಚರ ಎಚ್ಚರ. ಅದು ಮುಂದೆ ತಾನೇ ತಿಳಿಯುವುದು. ನಡೆ ಬಾವ ನಡೆ. ಈಗಲೀಗ ನನ್ನ ಪ್ರಯತ್ನ ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆಯೇ ಸರಿ. ಆರ್ಯವರ್ತದ ಯೋಗಿ ಶ್ರೇಷ್ಠನು, ನನ್ನ ಸಮಾನ ಬಂಧುವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ನನ್ನ ಈ ದ್ವಾರಕ ಯಾತ್ರೆ ಸಾರ್ಥಕವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಹರಡಿದ ಕಾಂತಿಯ ಕರುಣದಿದರೆಗೆ, ಹರಡಿದ ಕಾಂತಿಯ ಕರುಣದಿದರೆಗೆ, ಸಾರ್ಥಕವಾಯಿತು ಎನ್ನ ಮನೋರಥ. ಸಾರ್ಥಕವಾಯಿತು ಎನ್ನ ಮನೋರಥ. ಅಭಯವ ನೀಡಿದ ಗುರುಪತಿ, ಅಭಯವ ನೀಡಿದ ಕೃಷ್ಣ. ಪಾಂಡವ ವಿಜಯ ನಂದ ವಿನೋದ, ಪಾಂಡವ ವಿಜಯ ನಂದ ವಿನೋದ, ಇಂದ್ಯಮ ಪಾಲೆ ಪಾಲೆ ಮನೆನಿಸಿದ, ಇಂದ್ಯಮ ಪಾಲೆ ಪಾಲೆ ಮನೆನಿಸಿದ, ಧನ್ಯದಯಾಂತ್ಯವು ಪುಣ್ಯೋದಯದಿ, ಧನ್ಯದಯಾಂತ್ಯವು ಪುಣ್ಯೋದಯದಿ, ರಾಧಾರಮಣ ಕೈವಚನ, ರಾಧಾರಮಣ ಕೈವಚನ, ಅಭಯವ ನೀಡಿದ ಗೋಪತಿ, ಅಭಯವ ನೀಡಿದ ಕೃಷ್ಣ.
ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟಿಯಲ್ಲ, ಹರಿತವಾದ ಖಡ್ಗವನ್ನು ಬಿಸಿದು ಓರೆಯಾಶೆಯನ್ನು ಪಡೆದಲ್ಲ, ಮುಂದೆ ರಣದುಂದನಾಗಿ ಮೆರೆಯುವ ಬಲರಾಮ ಯಾದವ ಅಕ್ಷೋಣಿ ಸೈನ್ಯವನ್ನು ಕೇಳಿಕೊಳ್ಳದೆ ನಿರಾಯುಧನು ನಿರಸ್ತನೂ ಆದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರಿಗೂ ಪಥಭ್ರಷ್ಟರಿಗೂ ಮಾರ್ಗದರ್ಶಕದಾದ ನೀನು ನನ್ನ ರಥಾಶ್ವಗಳ ಕಡಿವಾಣವನ್ನು ಇಡಿ. ಆಗ ನಾನೂ ನೋಡುವೆನು, ಶತ್ರುಗಳೂ ನೋಡುವರು, ಇಡೀ ಜಗತ್ತೇ ನೋಡುವರು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಲಿಯುವುದನ್ನು, ನಿಯತಿಯ ಪಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಪುಣ್ಯವು ಧರ್ಮದ ಚಿರಪುಟದಲ್ಲಿ ಪ್ರತಿಷ್ಠವಾಗುವುದನ್ನು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವದ ಮಹಿಮೆ ನನ್ನಲ್ಲೇನಿರುವುದು ಅರ್ಜುನ? ಇಂದ್ರಜಾಲವೇಕೆ? ನನ್ನ ನಿನ್ನಲ್ಲಿ ಇಂದ್ರಜಾಲವೇಕೆ? ಮಾಧವ ನಿನ್ನಯ ದಯದೆ, ಮಾಧವ ನಿನ್ನಯ ದಯದೆ, ಮಾಧವ ನಿನ್ನಯ ದಯದೆ, ಕೊಂದುವೆ ನಾದಯ ಭಯವಿಲ್ಲದೆ ಚಲದೆ, ಕೊಂದುವೆ ನಾದಯ ಭಯವಿಲ್ಲದೆ ಚಲದೆ, ಮುರಹರಿ ನಿನ್ನಯ ಒಲುಮೆಯ ಬಲದೆ, ಮುರಹರಿ ನಿನ್ನಯ ಒಲುಮೆಯ ಬಲದೆ, ಮಾಧವ ನಿನ್ನಯ ದಯದೆ, ದಯದೆ, ಮಾಧವ ನಿನ್ನಯ ದಯದೆ. ಕಾತುರವೇ ತಗೋ ವಿಜಯ, ಜಯ ಕಾತುರವೇ ತಗೋ ವಿಜಯ, ರಗುಳು ಗಾಂಡೀವ ದುಡದೆ. ಅರ್ಜುನ, ಕರದುಳು ಗಾಂಡೀವ ದುಡದೆ, ಎದೆಗೆಡದಿರು ಜೋಕೆ ಕಡುದೀರ ನೆನೆದೆ. ಅರ್ಜುನ, ಪರಮಾತ್ಮ, ಎದೆಗೆಡದಿರು ಜೋಕೆ ಕಡುದೀರ ನೆನೆಸಿ, ಕಾತುರವೇ ತಗೋ ವಿಜಯ, ವಿಜಯ ಕಾತುರವೇ ತಗೋ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ, ವಾಸುದೇವ. ವಿಜಯಕ್ಕೆ ಕಾರಣ ಕರ್ತನು ನೀನು, ವಿಜಯಕ್ಕೆ ಕಾರಣ ಕರ್ತನು ನೀನು, ವಿಜಯಕ್ಕೆ ಸಾಹಸ ನನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು, ಮಾಧವ ನಿನ್ನಯ ದಯದೆ, ದಯದೆ, ಮಾಧವ ನಿನ್ನಯ ದಯದೆ. ಆತ್ಮನಿಂದಯ ಹಿತವ ಸತತವು ನಾಮಯತೆ, ಆತ್ಮನಿಂದಯ ಹಿತವ ಸತತವು ನಾಮಯತೆ, ಅನವರತವು ನಿನ್ನ ಬಿಡದಲೆ ಪೋರೆವೆ, ಅನವರತವು ನಿನ್ನ ಬಿಡದಲೆ ಪೋರೆವೆ. ಮನದನೋ ಮಾನವ ಪಾರ್ಥ, ಅರ್ಜುನ, ಗಾಂಡೀವ
ಸಾಧಿಸೋ ಕಾರ್ಯವ ಭಯವೇ ತಕೆಗಿನ್ನು ಸಾಧಿಸೋ ಭಯವೇ ತಕೆಗಿನ್ನು ಕಾತುರವೇ ತಗೋ ವಿಜಯ ಜಯ ಕಾತುರವೇ ತಗೋ ವಿಜಯ ವಿಜಯ ಅರ್ಜುನ, ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಆ ರಾಜಧರ್ಮಾದಿಗಳೇ ತಿಳಿಸು. ಪರಮಾತ್ಮ, ಅರ್ಜುನ, ನಿಮ್ಮ ಈ ಅಮೃತಾಕ್ಷರಗಳ ನುಡಿಗಳಿಂದ ನಾ ಧನ್ಯನಾದೆ ಪ್ರಭುವೇ, ನಾ ಧನ್ಯನಾದೆ. ಧನ್ಯನಾದೆ ನಾ ಹರಿಯೇ, ಧನ್ಯನಾದೆ ನಾ. ಧನ್ಯನಾದೆ ನಾ ಹರಿಯೇ, ಧನ್ಯನಾದೆ ನಾ. ಬೆನ್ನು ತೋರಿಸ್ಬೇಡ, ಬೆನ್ನು ಆ ಕಡೆ ತೋರಿಸ್ಬೇಡ. ಮಾನ್ಯನಾದೆನೆಂದು ನಿಮ್ಮ ಭವಭಕ್ತಿ ನಾ ದೇವಾ. ಮಾನ್ಯನಾದೆನೆಂದು ನಿಮ್ಮ ಭವಭಕ್ತಿ ನಾ ದೇವಾ. ಧನ್ಯನಾದೆ ನಾ ಹರಿಯೇ, ಧನ್ಯನಾದೆ ನಾ. ಪರಿಪರಿಯ ಪರಿಭವದಿಂದ ಕರೆದರು ಬರುವೆ ಸ್ವಾಮಿ. ಪರಿಪರಿಯ ಪರಿಭವದಿಂದ ಕರೆದರು ಬರುವೆ ಸ್ವಾಮಿ. ಪರಿಹರಿಸಿ ಕಾಯೋ ಪ್ರಭುವೇ, ಕರ ಮುಗಿದು ಬೇಡಿಕೊಂಡೆ. ಪರಿಹರಿಸಿ ಕಾಯೋ ಪ್ರಭುವೇ, ಕರ ಮುಗಿದು ಬೇಡಿಕೊಂಡೆ. ಧನ್ಯನಾದೆ ನಾ ಹರಿಯೇ, ಧನ್ಯನಾದೆ ನಾ. ಕದನದಳು ಕುರುಪತಿ ಜಯವ, ಹದಗೆಡಿಸಿ ಜಯವ.
ಧನ್ಯನಾದನ ಹರಿಯೇ ಧನ್ಯನಾದನ ಗಾನಗೆ ಮನಸೋದೆಯ ಎಲ್ಲ ಮನದನು ಆಸೆಯ ನೀ ಬಲ್ಲೆಯ ಮನದನು ಆಸೆಯ ನೀ ಬಲ್ಲೆಯ ಉರುಳಿಯ ಗಾನಗೆ ಮನಸೋದೆಯ
ರುಕ್ಮಿಣಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತೇನು? ನಾನು ಮೊದಲು ಹೇಳಲಿಲ್ಲ ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದೆಂದು. ರುಕ್ಮಿಣಿ, ಉಪಾಯವಿಲ್ಲ ಪ್ರಿಯತಮೆ. ಯುದ್ಧವಿಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲೂ ಈವರೆಗೂ ಎಲ್ಲಿಯೂ ನಡೆದ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯ ದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಣಿ ಸೈನ್ಯ ದಳ. ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರು? ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಈ ಮಾನವ ಲೋಕವನ್ನು ಪ್ರಳಯಾವತಿಯಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪುಗೊಳ್ಳಲೇಕೆ? ಶಾಂತಿ ಸಂಧಾನಕ್ಕಾಗಿ ನೀವು ಮತ್ತೊಮ್ಮೆ ಪ್ರಯತ್ನಿಸಬಾರದೇನು? ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸನವಾಗುವುದಿಲ್ಲ. ಪುರಾತನ ಅಳಿವೆ ನೂತನಾವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠತೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಳಶವನ್ನು ತುಳಿಯುವನು. ಕುರುಕ್ಷೇತ್ರದ ಧೂಳಿಯು ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಬೆಳೆದು ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ ಮುಂತಾದ ಅನೇಕ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು ಪ್ರೇಯಸಿ. ಪ್ರಭು, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿ. ಕೇವಲ ನಿಮ್ಮ ದೃಷ್ಟಿ ಮಾತ್ರದಿಂದಲೇ ಈ ಜಗತ್ತು ಜೀವಂತವಾಗಿ ಮಾಡಬಲ್ಲ ಶಕ್ತಿ ನಿಮ್ಮಲ್ಲಿದೆ. ಇದನ್ನರಿತು ಇಂತಹ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಸಮರದಿಂದ ಪ್ರಾಣ ಹಾನಿ
ಅವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷಸರ್ಪವಾದ ಆಯುವನ್ನು ಛೇದಿಸದ ಹೊರತು ಮತ್ತಾವ ಉಪಾಯವಿಲ್ಲ. ಆಹಾ. ಆರ್ಯಾವರ್ತಕ್ಕಿಂತ ಅವಸ್ಥೆ ಉಂಟಾಗಿದೆ. ಅಭಿಮಾನಸುರಿಂದ ಪ್ರಮತ್ತರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗವೂ ಕಾಣಿಸಿಕೊಂಡಿದೆ. ಅದನ್ನು ರಕ್ತಶದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಪ್ರಭು, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಶತಾಧಿಕ ಅಧಿಕಾರಿಗಳು ಈ ಘೋರ ಹತ್ಯೆ ಕಂಡನಿಲ್ಲ. ಶಾಂತಿ ಸಂಧಾನಕ್ಕಾಗಿ ನೀವು ಮತ್ತೊಮ್ಮೆ ಪ್ರಯತ್ನಿಸಿ ನೋಡಿ ಸ್ವಾಮಿ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವನು. ಆದರೆ ನನ್ನ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ಪ್ರೇಯಸಿ. ಪ್ರಯತ್ನಿಸಿ ನೋಡಿ ಸ್ವಾಮಿ, ಸಫಲವಾಗುವುದು. ಸ್ವಾಮಿ, ರುಕ್ಮಿಣಿ,
ರಾಜಬಾರ ರಾಜಬಾರ ರಚನೆಯಲ್ಲಿ ಹೋದು ವರಮಾಂದ್ರಿ ಶೇಖರನೇ ರಾಜಬಾರ ರಾಜಬಾರ ರಚನೆಯಲ್ಲಿ ಹೋದು ವರಮಾಂದ್ರಿ ಶೇಖರನೇ ಅಂದ್ರೆ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಅಂದ್ರೆ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಬೆಳೆದ ಬೆಳೆಗಳಿಂದ ಪ್ರಜೆಗಳು ಬೆಳೆದ ಬೆಳೆಗಳಿಂದ ಪ್ರಜೆಗಳು ಲೋಲರಾಗಿ ಬಾಳುತ್ತಿರುವರೆ ಲೋಲರಾಗಿ ಬಾಳುತ್ತಿರುವರೆ ರಾಜಬಾರ ರಾಜಬಾರ ರಾಜನೇ ಎದ್ದೆ ಹೋದು ವರಮಾಂತ್ರಿ ಶೇಖರನೇ ಅಂದ್ರೆ ಎಳೆಯೋಳಿರುದಿಯ ಪ್ರಜೆಗಳೆಲ್ಲ ಎಳೆಯೋಳಿರುದಿಯ ಪ್ರಜೆಗಳೆಲ್ಲ ಖ್ಯಾತಿವಂತರಾಗಿ ಬಾಳ್ವರೆ ಖ್ಯಾತಿವಂತರಾಗಿ ಬಾಳ್ವರೆ ನ್ಯಾಯ ನೀತಿ ಧರ್ಮ ಬಿಡದೆ ನ್ಯಾಯ ನೀತಿ ಧರ್ಮ ಬಿಡದೆ ರಾಜಬಾರ ರಾಜಬಾರ ರಚನೆಯಂತೆ ಹೋದು ವರಮಾಂತ್ರಿ ಶೇಖರನೇ ಅಕ್ರೂರನೇ ನಮ್ಮ ರಾಜನ ರೀತಿಯನ್ನು ಯಾವ ರೀತಿಯಲ್ಲಿ ಇಟ್ಟಿರುವೆ ಆ ವಿಚಾರವನ್ನು ತಿಳಿಸು. ಹಣ ನೀನು ಸುಖ ಸಂತೋಷದಿಂದ ಬಾಳುತ್ತರು ಮಹಾಪ್ರಭು. ಮತ್ತೇನಪ್ಪಣೆ? ಬಹಳ ಸಂತೋಷ. ನಿನ್ನಂತ ಅಕ್ರೂರನು ಈ ನನ್ನ ರಾಜ್ಯದಲ್ಲಿರುವಾಗ ನನಗೆ ಯಾವ ಕುಂದು ಕೊರತೆ ಎಂದರೇನು? ನಿನ್ನ ಪೀಠವನ್ನು ಮಂಡಿಸು. ಆಗಬಹುದು ಮಹಾಪ್ರಭು. ಪೇಳು ಬೇಗನೆ ರೋಟವಾರ್ ಮನೇನು, ಪೇಳು ಬೇಗನೆ
ಶತ್ರು ಕೃಪರೆಲ್ಲ ಮುತ್ತಿ ಸೈನ್ಯವಿಯರು ಗొప్ప ಕಾಣಿಕೆಯ ತಂದು ಪೀಸು ಬಾರಿ ಬೆಳು ಬೇಗನೆ ಋತವಾರ್ ಮನೇನು ಬೆಳು ಬೇಗನೆ ನೆಮ್ಮದಿಯಿಂದ ಈಗ ದೊರಗಳಾಗಿದ್ದಾವು ನೆಮ್ಮದಿಯಿಂದ ಈಗ ದೊರಗಳಾಗಿದ್ದಾವು ಕಾಮಚಂದ್ರದೋಳು ಮಾಡುತ್ತಿರುವರೆ ನೈ ಬೆಳು ಬೇಗನೆ ಋತವಾರ್ ಮನೇನು ಬೆಳು ಬೇಗನೆ ಕೂತವರ ಮನೆ ನಮ್ಮ ಸೈನ್ಯದ ರೀತಿಯನ್ನು ಯಾವ ರೀತಿಯಲ್ಲಿ ಇಟ್ಟಿರುವೆ ಆ ವಿಚಾರವನ್ನು ತಿಳಿಸು. ಅದಂತ ಹೇಳು. ಹೇಳು. ಓ, ಎತ್ತಡ. ಕೆಣಕಿದ ಸೈನ ಪರಮವಾದಿಗಳ ಸಂತಸದೆ ಅರೆ ಬರೇ ಕೂತವರ್ಮ ಪರಮವಾದಿಗಳ ಸಂತಸದೆ ವರವನ್ನು ಕೊಟ್ಟೆ ವರವನ್ನು ಕೊಟ್ಟೆ ವರವನ್ನು ಕೊಟ್ಟೆ ವರವನ್ನು ಕೊಟ್ಟೆ ವರವನ್ನು ಕೊಟ್ಟೆ ಒಳವನ್ನು ಕೀರ್ತಿಯ ಪಡೆಯುವನ ಹಣವನ್ನು ಕೀರ್ತಿಯ ಪಡೆಯುವನ ಒಳವನ್ನು ಕೀರ್ತಿಯ ಪಡೆಯುವನು ಅರೆ ಬರೇ ಕೂತವರ್ಮ ಸೈನ್ಯ ಪರಿಯನ ಪೇಳ್ವೆ ಅರಮನ ಸೈನ್ಯ ಪಾಲಿಸ ಅರಮನ ಸೈನ್ಯ ಪಾಲಿಸ ಅರಮನ ಸೈನ್ಯ ಪಾಲಿಸ ಹರಬರ ವಿಧಗಳ ಕೆಣಕಿದ ಸೈನ ಹರಬರ ವಿಧಗಳ ಕೆಣಕಿದ ಸೈನ ಹರಮ ವೈರಿಗಳ ಸಂತಸದೆ ಅರೆ ಬರೇ ಕೂತವರ್ಮ ಹರಮ ವೈರಿಗಳ ಸಂತಸ ವರವನ್ನು ಕೊಟ್ಟೆ ಒಡವನ್ನು ಕೊಟ್ಟೆ ಒಡವನ ಕೀರ್ತಿಯ ಪಡೆಯುವನು ಒಡವನ ಕೀರ್ತಿಯ ಪಡೆಯುವನು ಒಡವನ ಕೀರ್ತಿಯ ಪಡೆಯುವನು ಅರಮ ಸೈನ್ಯ ಪರಿಯನ ಬೇಳ್ವೆ ಅರಮ ಸೈನ್ಯ ಪೊಲೀಸ್ ಅರಮ ಸೈನ್ಯ ಪೊಲೀಸ್ ಅರಮ ಸೈನ್ಯ ಪೊಲೀಸ್ ನಮ್ಮ ರಾಜವನ್ನು ಆಳಿಸಿದರು ಅದಂತಲೇ ನಡೆಯಲೇಬೇಕು ಇಲ್ಲದರೆ ಈಗಿನಿಂದಲೇ ಭಯಪಡಿ ಮಾಡೋದು ಬಲೇ ಬಲೇ ಸಹಚರರೇ, ನಿಮ್ಮಂತ ನೀತಿವಂತರು ಮಹಾಶೂರರು ಈ ನನ್ನ ರಾಜ್ಯದಲ್ಲಿರುವಾಗ ಬಲರೇ ಭೂಮಿಯೋ ಸಮನಾರೆನಗೆ ಬಲರೇ ಭೂಮಿಯೋ ಸಮನಾರೆನಗೆ ಬಾಪು ಬಾಪು ನಾವು ಶೂರರೇ ಬಾಪು ಬಾಪು ನಾವು ಶೂರರೇ ಬಲರೇ ಭೂಮಿಯೋ ಸಮನಾರೆನಗೆ ಬಲರೇ ಭೂಮಿಯೋ ಸಮನಾರೆನಗೆ ಬಾಪು ಬಾಪು ನಾವು ಶೂರರೇ ಬಾಪು ಬಾಪು ನಾವು ಶೂರರೇ
ನಿಮ್ಮಯ ಬೆಂಬಲ ನಮಗಿರುವಾಗ ನಿಮ್ಮಯ ಬೆಂಬಲ ನನಗಿರುವಾಗ ಸುಖ ಸಂತೋಷದಿ ರಾಜವನಾಳ್ವೆ ಸುಖ ಸಂತೋಷದಿ ರಾಜವನಾಳ್ವೆ ಬಲ್ಲರೆ ಭೂಮಿಯೋರ್ ಸಮನಾರ್ಯನಗೆ ಬಲ್ಲರೆ ಭೂಮಿಯೋರ್ ಸಮನಾರ್ಯನಗೆ ಭೋಪು ಭೋಪು ನಾವು ಶೂರರೇ ಬಹು ಭೋಪು ನಾವು ಶೂರರೇ. ಬಲೆ ಬಲೆ ಸಹಚರರೇ, ನಿಮ್ಮಂತ ನೀತಿವಂತರು ಮಹಾಶೂರರು ಈ ನನ್ನ ರಾಜ್ಯದಲ್ಲಿರುವಾಗ ನಮ್ಮ ಯಾದವ ರಾಜ್ಯಕ್ಕೆ ಯಾವ ಕುಂದುಕೊರತೆ ಎಂದರೇನು? ನಿಮ್ಮ ಪೀಠವನ್ನು ಮಂಡಿಸು. ಯಾರಲ್ಲೇ ನಿಮ್ಮ ಶಿಷ್ಯರಾದಂತಹ ದುರ್ಯೋಧನ ಮಹಾಪ್ರಭು ಇತ್ತಲೇ ಬರ್ತಿರುವರು. ಏನು ನನ್ನ ಪ್ರಿಯ ಶಿಷ್ಯ ದುರ್ಯೋಧನ ಬರ್ತಿರುವನೆ? ಬರಲಿ, ಬಹಳ ಸಂತೋಷ. ಶಿಷ್ಯ ದುರ್ಯೋಧನ, ನಿನಗೆ ಮಂಗಳವಾಗಲಿ. ಗುರುದೇವ ಬಲರಾಮರಿಗೆ ನಮಸ್ಕರಿಸುವೆನು. ಈ ಪೀಠದಲ್ಲಿ ಮಂಡಿಸು. ಏನಿ ಮಹಾನಂದವೇ ಭಾಮಿನಿ ಸಂಭ್ರಮದಂದವೇ ಚಂದವೇ ನೀ ಮಹಾನಂದವೇ ಏನಿ ವ್ರತ ಮೋಧ ಏನಿ ಮೋಹಕನಾದ ಏನಿ ಜೀವೋನ್ಮಾದ ಏನಿ ವಿನೋದ ಏನಿ ಮಹಾನಂದವೇ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ನೀ ಮಹಾನಂದವೇ ಧಕ್ಕೆಯ ಶಿರಕೆತ್ತೆ ತಾಳಗೋಲಿಂತ ತಕ್ಕಿಟ ಹಿಮಿಕಿಟ ತಕ ಝಣುರೆನ್ನಿಸಿ ಧಕ್ಕೆಯ ಶಿರಗೆತ್ತೆ ತಾಳಗೋಲಿಂತಟಿ ತಕ್ಕಿಟ ಹಿಮಿಕಿಟ ತಕ ಝಣುರೆನ್ನಿಸಿ ಕುಕ್ಕುತೆ ಚರಣವ ಕುಲುಕುತೆ ಕಾಯವ ಕುಕ್ಕುತೆ ಚರಣವ ಕುಲುಕುತೆ ಕಾಯವ ಕುಕ್ಕುತೆ ಚರಣವ ಕುಲುಕುತೆ ಕಾಯವ ಕುಕ್ಕುತೆ ಚರಣವ ಕುಲುಕುತೆ ಕಾಯವ ಸೊಕ್ಕಿದ ಕುಣಿತವ ಕುಣಿವ ನೇರಲೆ ಬಾಲೆ ಸೊಕ್ಕಿದ ಕುಣಿತವ ಕುಣಿವ ನೇರಲೆ ಬಾಲೆ ಏನೇ ಗಮದನಿ ಸಗಮದನಿ ಏನೇ ಮಹಾನಂದವೇ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ನೀ ಮಹಾನಂದವೇ
ಮಮ್ಮಗ ಗಮ ಮಾಮ ನೀನಿದ ನೀ ಸಾಸದ ನಿ ಸಾಸ ಮಮ್ಮಗ ಗಮ ನೀನಿದ ನಿ ಸಾಸದ ನಿ ಸ ಮಮ್ಮಗ ಗಮ ನಿನ್ನಿದ ನಿ ಸಾಸದ ನಿ ಸದ ಸಗ ಸಸ ನಿದ ಮದಮ ಸಗ ಸ ನಿದ ಮದ ಗಮದ ನಿ ಸ ಗಮದ ನಿ ಸ ಗಮದ ಆರು ನಿನ್ನಯ ಹೃದಯಕಾರದಿ ನರ್ತಿಸಿ ಮಾರಶೂರತೆಯ ಪ್ರಚಾರಿಸುತ್ತೀರ ಆರು ನಿನ್ನಯ ಹೃದಯಕಾರದಿ ನರ್ತಿಸಿ ಮಾರಶೂರತೆಯ ಪ್ರಚಾರಿಸುತ್ತೀರ್ಪ ಕ್ಷೀರಬದನ ನಮ್ಮ ಚನ್ನಕೇಶವರಾಯ ಕ್ಷೀರವದನ ನಮ್ಮ ಚನ್ನಕೇಶವರಾಯ ಕ್ಷೀರವದನ ನಮ್ಮ ಚನ್ನಕೇಶವರಾಯ ಕ್ಷೀರವದನ ನಮ್ಮ ಚನ್ನಕೇಶವರಾಯ ಓರಗಣ್ಣಿನ ಸನ್ನೆ ತೋರುತ್ತಲಿಹನೇನೆ ಓರಗಣ್ಣಿನ ಸನ್ನೆ ತೋರುತ್ತಲಿಹನೇನೆ ಏನೇ ಗಮದನಿ ಏನೇ ಸಗಮದನಿ ಏನೇ ಮಹಾನಂದವೇ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇನೇ ಮಹಾನಂದವೇ ಭಾಮಿನಿ ಯಾರಲ್ಲಿ ರಾಜ ನರ್ದಗಿರಿಗೆ ಸುತ್ತ ಬಹುಮಾನವನ್ನು ಕಟ್ಟಿಗೊಳಿಸಿ ಹಾಗೆ ಆಗಲಿ. ಶಿಷ್ಯ ದುರ್ಯೋಧನ, ಗುರುದೇವ, ನೀನು ಬಂದ ಸಮಾಚಾರವೇನು? ಸಮಾಚಾರವಿನ್ನೇನು ಗುರುದೇವ? ಭಾರ್ಗವ ಕಾಡ್ಗಿಚ್ಚಿನಂತೆ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಸೈನ್ಯದ ಸಹಾಯಕ್ಕಾಗಿ ಕೃಷ್ಣನ ಬಳಿಗೆ ಹೋಗಿದ್ದನು. ಆದರೆ ಕೃಷ್ಣನು ಪಾಂಡವರ ಪಕ್ಷವನ್ನು ವಹಿಸಿದನು. ನಾನು ನಿಮ್ಮ ಯಾದವ ಬಲವನ್ನು ಅಪೇಕ್ಷಿಸಿದ್ದೇನೆ ಗುರುದೇವ. ಏನು ದುರ್ಯೋಧನ, ಕೃಷ್ಣನು ಪಾಂಡವರ ಪಕ್ಷ ವಹಿಸಿದನೆ? ನೀಚಾದ ಮರ ಪೊಡಿ ಪೊಡಿ ಗೈವೆ, ನೀಚಾದ ಮರ ಪೊಡಿ ಪೊಡಿ ಗೈವೆ, ಕರುಳ ಪಾಂಡವನು ಮಗವನು ಮುರಿವೆ, ಕರುಳ ಪಾಂಡವನು ಮಗವನು ಮುರಿವೆ, ರಣದೊಳಗವರ ಸ್ಥಿರಗಳ ಕಳೆದು, ರಣದೊಳಗವರ ಸ್ಥಿರಗಳ ಕಳೆದು, ಚಿಂತೆಯ ಬಿಡು ಬಿಡುನೆ ಶಿಷ್ಯ, ಚಿಂತೆಯ ಬಿಡು ಬಿಡುನೆ ಶಿಷ್ಯ, ಚಿಂತೆಯ ಬಿಡು ಬಿಡುನೆ ಶಿಷ್ಯ. ಶಿಷ್ಯ ದುರ್ಯೋಧನ, ಗುರುದೇವ, ಆ ಪಾಂಡವರನ್ನು ರಣರಂಗದಲ್ಲಿ ಅಲ್ಲೋಲ ಕಲ್ಲೋಲ ಮಾಡುವೆನು. ಆ ಪಾಂಡವರನ್ನು ಯಮಲೋಕದ ಯಾತ್ರೆಗೆ ಕಳಿಸುವೆನು. ನೀನಿನ್ನ ಧೈರ್ಯವಾಗಿ ನಡೆ. ನಿನ್ನ ಬರುತ್ತೇನೆ ಗುರುದೇವ. ಗುರುದೇವ ಬಲರಾಮನ ಪಕ್ಷವನ್ನು ವಹಿಸಿದ ಮೇಲೆ ನನ್ನನ್ನು ಗೆಲ್ಲುವಂತಹ ವೀರರು ಶೂರರು ಅವರಾರಿವರು. ಇದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ.
ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವನ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವನ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಹೊರ ಪಾಂಡವರ ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ. ಭೀಷ್ಮಿ ತಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈಂಧವ ಈ ಸಮರವೇರರು. ಭೀಷ್ಮ ತಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈಂಧವ ಈ ಸಮರವೇರರು ಸಮರವೇರರು. ಧರ್ಮಕ್ಷೇತ್ರ ಕುರುಕ್ಷೇತ್ರ ಕುರು ಪಾಂಡವರ ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಸೇಳಿ ಬಿಡುವ ನನ್ನ ತಮ್ಮನು ಪಾರ್ಥ ಶಿರವ ಹಾರಿಸುವ ವೀರಕರ್ಣನು. ಭೀಮನನ್ನು ಸೇಳಿ ಬಿಡುವ ನನ್ನ ತಮ್ಮನು ಪಾರ್ಥ ಶಿರವ ಹಾರಿಸುವ ವೀರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಹೊರ ಪಾಂಡವರ ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ. ಮಾಯಾ ಪ್ರಪಂಚವಿದು ಮೋಹದ ಭ್ರಮೆಗಿದು ಮಾಯಾ ಪ್ರಪಂಚವಿದು. ಮಾಯಾ ಪ್ರಪಂಚವಿದು ಮೋಹದ ಭ್ರಮೆಗಿದು ಮಾಯಾ ಪ್ರಪಂಚವಿದು. ಮಾಯ ಪ್ರಪಂಚಕ್ಕೆ ಮೋಹಿಸಿ ಜನರೆಲ್ಲ ಮಾಯ ಪ್ರಪಂಚಕ್ಕೆ ಮೋಹಿಸಿ ಜನರೆಲ್ಲ ಅನುದಿನ ನೋಡು ಆನಂದ ಪಡುವರೆ ಅನುದಿನ ನೋಯುತ್ತ ಆನಂದ ಪಡುವರೆ. ಮಾಯಾ ಪ್ರಪಂಚವಿದು ಮೋಹದ ಭ್ರಮೆಗಿದು ಮಾಯಾ ಪ್ರಪಂಚವಿದು. ಆಹಾ, ಅಣ್ಣನಾದ ದುರ್ಯೋಧನನು ಅಣ್ಣನಾದ ಬಲರಾಮನು ದುರ್ಯೋಧನನಿಗೆ ಯುದ್ಧಕ್ಕೆ ಬರುವನೆಂದು ಮಾತು ಕೊಟ್ಟಿರುವನು. ಅಣ್ಣನನ್ನು ಜಯಿಸುವ ವೀರರೇ ಇರುವುದಿಲ್ಲ, ಪಾಂಡವರಲ್ಲಿ ಯಾರೂ ಇಲ್ಲ. ಇರಲಿ, ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಆ ಗೋವನ್ನು ಕೊಂದ ನೆಪದಿಂದ ಅಣ್ಣನನ್ನು 21 ದಿನ ಭೂಪ್ರದಕ್ಷಿಣೆ ಕಳಿಸುವೆನು. ಯೋಗ ಮಾಯೆ ಜಾಗರಿಕಳಾಗು. ಏನಿದು? ಈ ಗೋವು ಉದ್ಯಾನವನವನ್ನು ಹಾಳು ಮಾಡುತ್ತಿರುವುದಲ್ಲ. ಏ ಗೋವೆ, ದೂರ ಹೋಗು. ಏನಿದು? ಈ ಗೋವು ಒಂದು ಸಣ್ಣ ಕಲೆಯಿಂದ ಹೊಡೆದ ಮಾತ್ರಕ್ಕೆ ಪ್ರಾಣವನ್ನೇ ಬಿಟ್ಟಿತ್ತು. ನಾನೀಗ ಏನು ಮಾಡಲಿ? ಕಾಟ ಕಾಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಕಾಟ ಕಾಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಗೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ಕೋಪದಲ್ಲಿ, ಗೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ಕೋಪದಲ್ಲಿ. ಕೊಂದ ಪಾಪವ ಕರಗುವ ಪರಿಯ, ಕೊಂದ ಪಾಪವ ಕರಗುವ ಪರಿಯ ಕಾಣೆನು ಜಗದಲ್ಲಿ. ಅಯ್ಯ
ಯಾರಿಗೇಳಲಿ ಏನ ಮಾಡಲಿ ಕೊಂದೆನು ಕೋಪದಲ್ಲಿ ಯಾರಿಗೇಳಲಿ ಏನ ಮಾಡಲಿ ಕೊಂದೆನು ಕೋಪದಲ್ಲಿ ಕೊಂದ ಪಾಪವ ಕರಗುವ ಪರಿಯ ಕೊಂದ ಪಾಪವ ಕರಗುವ ಪರಿಯ ಕಾಣೆನು ಜಗದಲ್ಲಿ ಅಯ್ಯೋ ಕಾಣೆನು ಜಗದಲ್ಲಿ ಹಕಟಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ ಅಯ್ಯೋ ಮೋಸಕ್ಕೆ ಒಳಗಾದೆ ಅಯ್ಯೋ ಶಿವನೇ ಅಯ್ಯೋ ಹರನೇ ಅಯ್ಯೋ ಶಿವನೇ ಅಯ್ಯೋ ಶಿವನೇ ಶಿಶು ಹತ್ಯ ಸ್ತ್ರೀ ಹತ್ಯ ಗೋಹತ್ಯ ದೋಷಗಳು ನನ್ನನ್ನು ನರಕಕ್ಕೆ ತೊಳುತ್ತಿರುವುದಲ್ಲ ನಾನೀಗ ಏನು ಮಾಡಲಿ ಕೃಷ್ಣ ಕೃಷ್ಣ ಎಲ್ಲಿರುವನೇ ಬೇಗ ಬಾ ಕೃಷ್ಣ ಅಣ್ಣ ಅಣ್ಣ ನನ್ನನ್ನು ಇಷ್ಟೊಂದು ಆತುರದಿಂದ ಕರೆಯಲು ಕಾರಣವಾದರೂ ಏನಣ್ಣ? ಕೃಷ್ಣ ನಾನು ಈ ದಾರಿಯಲ್ಲಿ ಬರುತ್ತಿರುವಾಗ ಈ ಗೋವು ನನ್ನ ಕೋಡಿಂದ ತಿವಿಯಲು ಬಂದಿತ್ತು ಅದು ಅಲ್ಲದೆ ಉದ್ಯಾನವನವನ್ನು ಹಾಳು ಮಾಡುತ್ತಿತ್ತು ಕೋಪಗೊಂಡ ನಾನು ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಪ್ರಾಣವನ್ನೇ ಬಿಟ್ಟಿತ್ತು ಏನು ಗೋಹತ್ಯೆ ಮಾಡಿರುವೆಯಾ? ಗೋಹತ್ಯೆ ಮಹಾಪಾಪ ಅಲ್ಲವೇ ಅಣ್ಣ? ಮಾತಾಡು ಮಾತಾಡು. ತಿಳಿಯದೆ ಗೋಹತ್ಯೆ ಮಾಡಕ್ಕೆ ಏನಾದರೂ ಪರಿಹಾರ ಇದೆ ಹೇಳು ಕೃಷ್ಣ. ಅಣ್ಣ, ಇಂದಿನಿಂದ 21 ದಿನಗಳ ಅನೇಕ ಪುಣ್ಯ ನದಿಗಳ ಸ್ನಾನ ಮಾಡಿ ಭಗವತ್ ಸೇವೆ ಮಾಡಿದರೆ ಆ ಗೋದೋಷ ಪರಿಹಾರ ಆಗುವುದೆಂದು ನಮ್ಮ ಗುರುಗಳಾದ ಸಾಂದೋಪನಿ ಮುನಿಗಳು ಆಗಾಗ ಹೇಳುತ್ತಿದ್ದರು ಅಣ್ಣ. ಏನದು ಕೃಷ್ಣ? ನಾನೀಗಲೇ ಭೂ ಸಂಚಾರಕ್ಕೆ ಹೊರಟು ರಾಜ್ಯ ಸರ್ಕಾರದಿಂದ ರಾಜ್ಯದ ವಿಚಾರವಾಗಿ ಅಣ್ಣ ಎಚ್ಚರದಿಂದಿರುವೆನು. ಈಗ ತಾನೇ ದುರ್ಯೋಧನನಿಗೆ ಯುದ್ಧಕ್ಕೆ ಬರುವನೆಂದು ಮಾತು ಕೊಟ್ಟು ಈಗ ಭೂಸಂಚಾರಕ್ಕೆ ಹೋದರೆ ಆ ದುರ್ಯೋಧನನ ಗತಿಯಾದರೂ ಏನಣ್ಣ? ಕೃಷ್ಣ, ಪಾಂಡವರು ಕೌರವರು ಒಡೆದಾಡಿ ಮಡಿಯಲಿ, ನನಗೇನಾಗಲಿ, ನನಗೆ ಬಂದಿರೋ ದೋಷವು ಪರಿಹಾರವಾದರೆ ಸಾಕು. ನಾನಿಂದು ಬರುತ್ತೇನೆ. ಅಣ್ಣ ಅಣ್ಣ, ಕರೆದೆಯ ಕೃಷ್ಣ? ನೀತಿ ನಿಯಮದಲ್ಲಿ ಎಚ್ಚರವಾದೀತು. ಹಾಗೆ ಆಗಲಿ ಕೃಷ್ಣ. ಅಣ್ಣನು 21 ದಿನ ಭೂಪ್ರದಕ್ಷಿಣೆ ಮುಗಿಸಿಕೊಂಡು ಬರುವುದರೊಳಗಾಗಿ ಈ ಕುರುಕ್ಷೇತ್ರ ಯುದ್ಧವನ್ನೇ ಸಮಾಪ್ತಿ ಮಾಡುವೆನು. ಯೋಗಮಾಯೇ ಜಾಗರಿಕಳಾಗು.